ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ZB ಲರ್ನಿಂಗ್ ಸೆಂಟರ್ನಲ್ಲಿ. ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋದಲ್ಲಿ ಪೇ ಸ್ಕೇಲ್ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಅದರಲ್ಲಿಯೂ ಕೂಡ ತುಟ್ಟಿ ಭತ್ಯೆ ಕುರಿತು ಡಿಯರೆನ್ಸ್ ಅಲವೆನ್ಸಸ್ ಕುರಿತು ಒಂದು ಟುಡೇಸ್ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಪ್ಲೀಸ್ ವೀಕ್ಷಕರೇ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, 7th ಪೇ ಕಮಿಷನ್ ಅಲವೆನ್ಸಸ್ ಫಾರ್ ಗೌರ್ಮೆಂಟ್ ಎಂಪ್ಲಾಯೀಸ್ ರೈಸ್ ಬೈ 25% ಆಫ್ಟರ್ ಡಿಯರೆನ್ಸ್ ಅಲವೆನ್ಸ್ ಹೈಕ್ ಟು 50%. ಸೊ ಇಲ್ಲಿ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ. ಅರಿಯರ್ಸ್ ಏನಿದೆ, ಈಗ DA 50% ರೈಸ್ ಆದಮೇಲೆ ಬೇರೆ ಅಲವೆನ್ಸಸ್ಗಳು ಕೂಡ 25% ರೈಸ್ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು. Dearance allowance hikes, children education allowances, hostel subsidy, CEA for children of government employees, special child pay commission, special child care to women with disabilities, 7th pay commission. Along with the dearance allowance hike, the limit of number of allowances for central government employees was automatically raised by 25% after the dearance relief DR was hiked to 50% from the January 1, 2024. ಸೊ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ನೀವು. ಆಫ್ಟರ್ ದಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ರೈಸ್ಡ್ ದ ಡಿಯರೆನ್ಸ್ ಅಲವೆನ್ಸಸ್ DA, ದ ಡಿಯರೆನ್ಸ್ ರಿಲೀಫ್ DR ಆಫ್ ಎಂಪ್ಲಾಯೀಸ್ ಬೈ 4%, ಟೇಕಿಂಗ್ DA ರೇಟ್ ಫ್ರಮ್ 46 to 50% ಆನ್ March 7. ಇಟ್ ಸೆಟ್ ಸೆವೆರಲ್ ಅದರ್ ವೀಲ್ಸ್ ಇನ್ ಟು ಮೋಷನ್ ಆಸ್ ವೆಲ್ ಅಂತ ಹೇಳ್ತಾ ಇದ್ದಾರೆ. ಈಗ ಡಿಯರೆನ್ಸ್ ಅಲವೆನ್ಸ್ 50% ರೈಸ್ ಆಗಿದೆ, ಸೊ ಹಾಗಾಗಿ ಬೇರೆ ಅಲವೆನ್ಸಸ್ ಕೂಡ ಎಫೆಕ್ಟ್ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ದಟ್ ಮೀನ್ಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್. ಈಗ ಡಿಯರೆನ್ಸ್ ಅಲವೆನ್ಸ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇನ್ಕ್ರೀಸ್ ಆದರೆ ಸ್ಟೇಟ್ ಗೌರ್ಮೆಂಟ್ಗೂ ಕೂಡ ಇನ್ಕ್ರೀಸ್ ಆಗುತ್ತೆ. 50% ತಲುಪಿದ ಮೇಲೆ ಏನೆಲ್ಲ ಚೇಂಜಸ್ಗಳಾಗಬಹುದು ಎಂಬುದರ ಬಗ್ಗೆ ಒಂದು ಮಾಹಿತಿಯನ್ನು ಇಲ್ಲಿ ತಾವು ಗಮನಿಸ್ತಿರ್ಬೋದು ಸ್ಕ್ರೀನ್ ಮೇಲೆ. ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.